ಹಲೋ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ಕೂಡ ಒಂದು ಟ್ಯಾಟೂನ ರಿಮೂವ್ ಮಾಡ್ತಾ ಇದ್ದೀನಿ. ಒಂದು ಸ್ಮಾಲ್ ಟ್ಯಾಟೂ ಅಮ್ಮ ಅಂತ ಹೇಳ್ಬಿಟ್ಟು. ಆಲ್ರೆಡಿ ನೀವು ನೋಡಿದ್ರಿ 1040 ಡೆನ್ಸಿಟಿ ಇಟ್ಟಿದ್ದೀನಿ. ವೋಲ್ಟ್ ಬಂದು ಸ್ಪೀಡ್ ಬಂದು 6 ಇಟ್ಟಿದ್ದೀನಿ. ಈ ಹುಡುಗ ಬಂದು ಅಗ್ನಿಪಥ್ ಸೆಲೆಕ್ಷನ್ ಕೊಟ್ಟಿದ್ದಾನಂತೆ. ಇನ್ನೂ ಮೆಡಿಕಲ್ಗೆ ಕರೆದಿಲ್ಲ, ಮೆಡಿಕಲ್ ಮಾಡಿಸ್ಬೇಕು. ಅದಕ್ಕೋಸ್ಕರ ಮೆಡಿಕಲ್ ಹೋಗೋಕ್ಕಿಂತ ಮುಂಚೆ ಒಂದು 2-3 ಸೆಷನ್ ರಿಮೂವ್ ಮಾಡಿಬಿಡ್ಬೇಕು ಅಂತ ಹೇಳ್ಬಿಟ್ಟು ಈ ಹುಡುಗ ಬಂದಿದ್ದಾನೆ. ಆಲ್ಮೋಸ್ಟು ಏನು ಅಂತ ಹೇಳಿದ್ರೆ ಮೆಡಿಕಲ್ ಅಷ್ಟೊತ್ತಿಗೆ ಕಂಪ್ಲೀಟಾಗಿ ರಿಮೂವ್ ಆಗಿರಬೇಕು ಅಂತ ಹೇಳ್ತಾರೆ. ಆದರೂ ಕೂಡ ರಿಮೂವ್ ಮಾಡಿಸ್ತಿರೋದ್ರಿಂದ ಎಕ್ಸ್ಕ್ಯೂಸ್ ಕೊಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಹುಡುಗ ಒಂದು 2 ಸೆಷನ್ ಮಾಡಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ಆಲ್ರೆಡಿ ಒಂದು ಫಸ್ಟ್ನೇ ಸೆಷನಿಗೆ ಬಂದಿದ್ದಾನೆ. ಇವಾಗ ಆಲ್ರೆಡಿ ನಮ್ಮಿಂಗ್ ಕ್ರೀಮ್ ಹಚ್ಚಿರೋದಿದು. ಇವಾಗ ಸ್ವಲ್ಪ ಏನಾಗತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಆಗತ್ತೆ, ಪೇನೇ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಆಗತ್ತೆ ಅಷ್ಟೇ. ತುಂಬ ಎಲ್ಲ ಅಂತ ಹೇಳಿದ್ರೆ ಒಂದು ಆ್ಯಾವ್ರೇಜ್ ಆಗಿ ಒಂದು ಆಗುತ್ತೆ. ಓಕೆನಾ? ಅದಾದಮೇಲೆ ರಿಮೂವಲ್ ಪ್ರೊಸೆಸ್ನ ಶುರು ಮಾಡ್ತೀವಿ. ಇದೇನು ತುಂಬ ಹೊತ್ತು ರಿಮೂವಲ್ ಪ್ರೊಸೆಸ್ ಇಲ್ಲ. ಒಂದು ಮಿನಿಮಮ್ ಒಂದು 5-10 ನಿಮಿಷ ಅಷ್ಟೇ ಇದು ರಿಮೂವಲ್ ಇರೋದು. ಒಂದು 5-10 ನಿಮಿಷದೊಳಗೆ ರಿಮೂವಲ್ಲು ಕಂಪ್ಲೀಟ್ ಆಗೋಗುತ್ತೆ. ತುಂಬ ಎಲ್ಲ ಜಾಸ್ತಿ ಪ್ರೊಸೆಸ್ ಇರಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಫಸ್ಟ್ ಸೆಷನ್ ಆಗಿರೋದ್ರಿಂದ ನಾವು ಫಸ್ಟೇ ಹೆವಿ ಪವರ್ ಏನು ಕೊಡಲ್ಲ. ಇವಾಗ ಜನರಲ್ ಪವರ್ ಅದು 1040 ಜನರಲ್ ಪವರು. ಯಾಕೆ ಅಂತ ಹೇಳಿದ್ರೆ ಇದು ಬಂದು ನಾವು ಹೊಡಿತಿದ್ದೀವಲ್ವಾ, ಇದು ಬಂದು 1800 ವೋಟ್ ಇಂದು ಲೇಸರ್ ಇದು ಹೊಡಿತಿರೋದು. ಅದಕ್ಕೋಸ್ಕರ ಮತ್ತೆ ಇದ್ರದ್ದು ಪ್ರೈಸಸ್ ಹೇಗಾಗಿದೆ, ಈ ಪ್ರೈಸಸ್ ಈ ಟ್ಯಾಟೂ ರಿಮೂವಲಿಗೆ ಫಸ್ಟ್ ಸೆಷನಿಗೆ ಏನು ಪ್ರೈಸಸ್ ಆಯಿತು ಅಂತ ಹೇಳೋದಾದರೆ, ಈ ಟ್ಯಾಟೂಗೆ ಬಂದು ಫಸ್ಟ್ ಸೆಷನಿಗೆ ನಾವು ಹೇಳ್ಬಾರ್ದು, ಆದರೂ ಕೂಡ ಪೂರ್ತಿ ಹತ್ತತ್ರ ಒಂದು ಫಸ್ಟ್ ಸೆಷನಿಗೆ ಇಂಚಸ್ಸಿಗೆ 800 ರೂಪೀಸ್ ಚಾರ್ಜಸ್ ಮಾಡಿದ್ದೀವಿ. ಓಕೆನಾ? ಇದೆಷ್ಟು ಇಂಚಸ್ ಇದೆ ಅಂತ ಹೇಳ್ಬಿಟ್ಟು ನಾನು ಮೆನ್ಷನ್ ಮಾಡ್ತೀನಿ. 2 ಇಂಚಸ್ ಇದೆ ಇದು. ಓಕೆನಾ? 800 ರೂಪೀಸ್ ಚಾರ್ಜಸ್ ಮಾಡಿದ್ದೀವಿ ನಾವು ಫಸ್ಟ್ ಸೆಷನಿಗೆ. ಸೆಕೆಂಡ್ ಸೆಷನಿಗೂ ಆಲ್ಮೋಸ್ಟು ಅಷ್ಟೇ ಚಾರ್ಜಸ್ ಆಗುತ್ತೆ. ಟ್ಯಾಟೂ ಎಷ್ಟು ರಿಮೂವ್ ಆಗಿರುತ್ತೋ, ಎಷ್ಟು ಪರ್ಸೆಂಟೇಜ್ ರಿಮೂವ್ ಆಗುತ್ತೋ ಅದ್ರ ಮೇಲೆ ಚಾರ್ಜಸ್ ಹೋಗ್ತಾ ಕಮ್ಮಿ ಆಗ್ತಾ ಹೋಗುತ್ತೆ. ಮೊದಲಿಗೆ ಓನ್ಲಿ 600 ರೂಪೀಸ್ ಇತ್ತು ಚಾರ್ಜಸ್ಸು. ಇವಾಗ ಬಂದು ಪ್ರೈಸಸ್ ಜಾಸ್ತಿ ಆಗಿರೋದ್ರಿಂದ ಎಲ್ಲಾದ್ರೂ ನಿಮಗೆ ಗೊತ್ತಿರೋ ಪ್ರಕಾರ ಎಲ್ಲಾದ್ರೂ ಪ್ರೈಸಸ್ಸು ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ನಾವು ಕೂಡ ಸರ್ವಿಸ್ ಪ್ರೈಸಸ್ ಜಾಸ್ತಿ ಮಾಡಿದ್ದೀವಿ. ಅದರಿಂದ 800 ರೂಪೀಸ್ ಪರ್ ಇಂಚು ಒಂದು ಚಾರ್ಜಸ್ ಆಗುತ್ತೆ. ಒಂದು ಸೆಷನಿಗೆ 800 ರೂಪೀಸ್ ಪರ್ ಇಂಚ್ ಚಾರ್ಜ್ ಆಗುತ್ತೆ. ಮಿನಿಮಮ್ ಚಾರ್ಜಸ್ಸು ಕೂಡ ಅಷ್ಟೇ ಇದೆ, 800 ರೂಪೀಸ್ ಮಿನಿಮಮ್ ಚಾರ್ಜಸ್ಸು. ಇವಾಗ ಅಕಸ್ಮಾತ್ 1 ಇಂಚಿಗಿಂತ ಕೆಳಗಿದ್ರೆ ಟ್ಯಾಟು ಮಿನಿಮಮ್ ಚಾರ್ಜಸ್ಸು ಅಷ್ಟೇ ಆಗುತ್ತೆ, 800 ರೂಪೀಸೇ ಆಗುತ್ತೆ ಮಿನಿಮಮ್ ಚಾರ್ಜಸ್ ಬಂದು. ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು, ಏನಿದು ಫಸ್ಟ್ ಸೆಷನಲ್ಲೇ ಹೋಗ್ಬಿಡ್ತಲ್ಲ, ಕಂಪ್ಲೀಟ್ ಆಗಿಬಿಡ್ತಲ್ಲ, ಹೋಗ್ಬಿಟ್ಟಿದೆ, ಇವಾಗ ನೆಕ್ಸ್ಟ್ ಸೆಷನ್ ಬರಲ್ವಾ ಅಂತ ಹೇಳಿದ್ರೆ ಇಲ್ಲ, ಆ ಥರ ಏನಿಲ್ಲ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಹಿಂದೆ ಇರೋ ವಿಡಿಯೋಗಳಲ್ಲಿ ಹೇಗೆ ವರ್ಕ್ ಆಗುತ್ತೆ ಇದು ಅನ್ನೋದನ್ನ ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ ನಿಮಗೆ. ಓಕೆನಾ? ಅದೇ ಥರ ಇದೂ ಕೂಡ ನೀವು ಹಿಂದೆ ವಿಡಿಯೋಗಳನ್ನು ನೋಡಿ ಬೇಕಿದ್ರೆ ನಾನು ಏನಿದು ಕಾಲಮ್ಸ್ ಏನು ಬರುತ್ತಲ್ವಾ, ಮೇಲ್ಗಡೆ ಹೆಡ್ಡಿಂಗ್ಸಲ್ಲಿ ಬರುತ್ತಲ್ವಾ, ಹೆಡ್ಡಿಂಗ್ಸಲ್ಲಿ ನಿಮಗೆ ಅದ್ರದ್ದು ಲಿಂಕ್ ಕೊಡ್ತೀನಿ. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ಮೇಲೆ ಕೂಡ ಹೋಗಿ, ಇಲ್ಲ ಪಾಸ್ ಮಾಡಿ ಕೂಡ ಮೇಲೆ ಐ ಬಟನ್ ಇದೆಯಲ್ಲ ಅಲ್ಲ ಕ್ಲಿಕ್ ಮಾಡಿ ನೀವು ಕೂಡ ಚೆಕ್ ಮಾಡ್ಕೊಬೋದು. ಹಳೆ ವಿಡಿಯೋಗಳಲ್ಲಿ ಹೋದರೆ ಟ್ಯಾಟೂ ರಿಮೂವಲ್ ಬಗ್ಗೆ ನಿಮಗೆ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿರೋ ವಿಡಿಯೋಗಳು ನಿಮಗೆ ಸಿಗುತ್ತೆ. ಓಕೆನಾ? ಅದ್ರ ಮೂಲಕ ತಿಳ್ಕೊಂಡು ನೀವು ಇದು ನೋಡ್ಬೋದು, ಇದನ್ನ ಪ್ರೊಸೆಸ್ ಹೇಗೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಇದ್ರ ಬಗ್ಗೆ ನನಗೆ ಹೇಳಬೇಕು ಅಂತ ಹೇಳಿದ್ರೆ, ನೀವು ಕೂಡ ಏನು ಟ್ಯಾಟೂ ರಿಮೂವಲ್ ಮಾಡಿಸೋ ಐಡಿಯಾ ಇತ್ತು ಅಂತ ಹೇಳಿದ್ರೆ ನಮ್ಮ ಶಾಪಿಗೆ ವಿಸಿಟ್ ಮಾಡಿ. ಇದು ಶಿವಮೊಗ್ಗದಲ್ಲಿ ಲಕ್ಷ್ಮೀ ಟಾಕೀಸ್ ಹತ್ರ ಇರೋದು. ನೀವು ಯಾವಾಗ ಬೇಕಾದರೂ ವಿಸಿಟ್ ಮಾಡ್ಬೋದು ನಮ್ಮ ಶಾಪಿಗೆ. ಮತ್ತು ನನ್ನ ಕಾಂಟ್ಯಾಕ್ಟ್ ನಂಬರು ಕೂಡ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಫಸ್ಟ್ ಕಮೆಂಟ್ ಸೆಷನ್ ಇರುತ್ತಲ್ಲ ಅದರೊಳಗೆ ಫಸ್ಟ್ ಕಮೆಂಟಲ್ಲಿ ನನ್ನ ಎಲ್ಲ ಫೋನ್ ನಂಬರು ಡೀಟೇಲ್ಸ್ನ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಕೊಬೋದು.